ವಾಲ್ಮೀಕಿ ನಿಗಮದಲ್ಲಾದಂತಹ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವರ ತಲೆದಂಡ ಆಗಬೇಕು ಅನ್ನುವಂತಹ ಆಗ್ರಹದ ನಡುವೆ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಚಂದ್ರಶೇಖರ್. ಅವರ ಸಾವಿಗೆ ನ್ಯಾಯ ಸಿಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು, ಸರ್ಕಾರದ ರಾಜಕೀಯದ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂತ ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಪತ್ನಿ ಕವಿತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತನಿಖೆ ಆಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆದರೆ ಸಾಕು ಸರ್. ನಮ್ಮ ಮನೆಯ ಸಾವಿಗೆ ನ್ಯಾಯ ಸಿಕ್ತಿದ್ರೆ ಸಾಕು. ಅದ್ರ ಬಗ್ಗೆ ಎಲ್ಲ ನಮಗೆ ಸರ್ಕಾರದ್ದು ರಾಜೀನಾಮೆ ಕೊಡೋದು ರಾಜಕೀಯ ಎಲ್ಲ ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್. ಈಗ ಏನಾದ್ರು ಇದೆಯಾ ಅಂತ ಅನಿಸ್ತಾ ಇದೆ ನನಗೆ ಸರ್. ಅದೇ ಹೇಳ್ತೀನಲ್ಲ, ರಾಜಕೀಯದ ಬಗ್ಗೆ ನಮ್ಗೇನು ಗೊತ್ತಾಗಲ್ಲ. ನಮಗೇನಂದ್ರೆ ನಮ್ಮ ಮನೆಯವ್ರ ಆಫೀಸಲ್ಲಿ ಏನು ವಿಷಯ ನಡೀತು ಅದು ತನಿಖೆಯಿಂದ ಹೊರಗಡೆ ಬರಬೇಕು ಸರ್. ನಾನು ಅಷ್ಟೇ ಕೇಳ್ಕೊತಾ ಇರೋದು. ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು ಸರ್. ನನಗೆ ಇದೊಂದೇ ನಾನು ಅದು ತಪ್ಪಿದಷ್ಟು ಯಾರಾದ್ರೂ ಆಗಿದ್ರು ಅವ್ರಿಗೆ ಶಿಕ್ಷೆ ಆಗಲಿ ಸರ್. ನಿನ್ನೆ ಕೂಡ ಅವ್ರ ಪಿಎನ ಅರೆಸ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಅವ್ರಿಗೆ ಕೈವಾಡ ಇದೆ ಅಂತ ಅನಿಸ್ತಿದೆಯಾ ನಿಮಗೆ? ಸರ್ ಅದೇ ನಾವು ನ್ಯೂಸ್ ನೋಡಿ ನಾವು ತಿಳ್ಕೊತಾ ಇರೋದು, ಬಟ್ ನಮಗೆ ಬೇರೆ ಯಾವುದೇ ಮಾಹಿತಿ ನಮಗೂ ಸಿಕ್ಕಿಲ್ಲ. ಹಂಗಾಗಿ ನಾವು ಅದ್ರ ಬಗ್ಗೆ ನಾನೇನು ಹೇಳೋದಿಲ್ಲ. ನಮ್ಗೆ ಒಟ್ಟು ತನಿಖೆ ಆಗಲಿ ಸರ್. ತನಿಖೆ ಆಗಿ ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಶಿಕ್ಷೆ ಆಗಲಿ ಸರ್, ಅಷ್ಟೇ ನಾವು ಕೇಳ್ತೀವಿ. ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಿದ್ದಾರೆ. ಆಮೇಲೆ ಅವ್ರ ಡಿಸ್ಕಷನ್ ಅಂದ್ರೆ ಸರ್ಕಾರನ ಹೇಳ್ತಾ ಇದೆ, ಬಿಜೆಪಿ ಒತ್ತಾಯ ಮಾಡ್ತಾರೆ, ರಾಜಭವನಕ್ಕೆ ಹೋಗಿದ್ದಾರೆ. ಅಷ್ಟೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ತನಿಖೆ ಇಷ್ಟು ದಿನ ಆಗಕ್ಕೆ ಕಾರಣ ಏನಾದ್ರು ರಾಜೀನಾಮೆ ಕೊಡದೇ ಇರೋದಕ್ಕೆ ಈ ತರ ಆಯ್ತಾ, ಲೇಟ್ ಆಯ್ತಾ? ಅದು ನಂಗೆ ಅಷ್ಟು ಗೊತ್ತಿಲ್ಲ ಸರ್. ನನಗೆ ನಾವು ಒಂದೇ ಅವತ್ತಿಂದನೂ ನಾನು ಅದನ್ನೇ ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು, ನಾವಷ್ಟೇ ನಾವು ಕೇಳ್ಕೊಂತಾ ಇರೋದು ಸರ್. ಅದು ರಾಜಕೀಯದ್ದು ಸರ್. ಅವ್ರು ರಾಜೀನಾಮೆ ಕೊಡೋದು, ಅದ್ರೊಳಗಡೆ ತಪ್ಪಿದಷ್ಟು ಯಾರಿದ್ದಾರೆ ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಅದಾಗಿರ್ಬೋದು. ಇಲ್ಲ ಈಗ ಇದಿಲ್ಲ, ಇನ್ವಾಲ್ವ್ಮೆಂಟ್ ಇಲ್ಲದೆ ಈಗ ರಾಜೀನಾಮೆ ಯಾಕೆ ಕೊಡ್ತಾರೆ? ಅದೇ ಸರ್ ನಾವು ಕೇಳ್ತಾ ಇರೋದು. ನಾವು ಅಂದ್ರೆ ತನಿಖೆ ಆಗ್ಲಿ ಸರ್. ತನಿಖೆಯಿಂದ ಹೊರಗಡೆ ಬಂದೇ ಬರುತ್ತಲ್ವ ಸರ್ ಎಲ್ಲಾನು. ಈಗ SIT ಇಂದ CBIಗೆ ತನಿಖೆ ಹೋಗಿದೆ ಅಲ್ವಾ, ಆ ತನಿಖೆಯಿಂದ ಹೊರಗಡೆ ಬಂದ್ರೆ ಯಾರು ತಪ್ಪಿತಸ್ಥರಿದ್ರು ಅವರಿಗೆ ಶಿಕ್ಷೆ ಆಗ್ಲಿ ಸರ್. ನಮ್ಮನೆ ಸಾವಿಗೆ ನ್ಯಾಯ ಸಿಗ್ಲಿ ಅಂತ ನಾವು ಕೇಳ್ಕೊಂತೀವಿ ಸರ್. ಈಗ ಇಷ್ಟು ದಿನ ಡಿಲೇ ಆಗಕ್ಕೆ ಏನ್ ರೀಸನ್ ಅಂತಾರೆ ನಿಮ್ಗೆ? ಇಷ್ಟೊಂದು ವಾರಗಟ್ಲೆ ಆಯ್ತು, ಇನ್ನೂ ಕೂಡ ಅದ್ರದ್ದು ಒಂದು ಏನು ಅಂತಾನು ಗೊತ್ತಾಗ್ತಾ ಇಲ್ಲ ಅಂತ. ಅದೇ ಸರ್, ಅದು ಒಬ್ಬೊಬ್ರದ್ದು ಒಂದು ಪೇಪರಲ್ಲಿ, ಇವತ್ತು ಪೇಪರಲ್ಲಿ ಏನೋ ಬೇರೆ ತರ ಬಂದಿದೆ, ಮೊನ್ನೆ ಪೇಪರಲ್ಲೂ ಬೇರೆ ತರ ಬಂದಿದೆ. ಅದೇ ತನಿಖೆಯಿಂದಾನೇ ಹೊರಗಡೆ ಬರ್ಬೇಕು. ಹೌದು, ತನಿಖೆಯಿಂದ ಬರಬೇಕು. ಆದ್ರೆ ರಾಜ್ಯ ಸರ್ಕಾರ ಏನಾದ್ರು ಡಿಲೇ ಮಾಡೋದಕ್ಕೆ ಕಾರಣ ಆಗ್ತಿದೆ. ಯಾಕಂದ್ರೆ ಇಷ್ಟು ದಿನ ಲೇಟ್ ಆಯ್ತಲ್ಲ, ಸೊ ತನಿಖೆಯಲ್ಲಿ ಏನಾದ್ರು ಕೈ ತಪ್ಪಿಸಂತ ಕೆಲಸ ಮಾಡ್ತಿದ್ದಾರೆ ಅನಿಸ್ತಿದ್ಯಾ ನಿಮ್ಗೆ? ಆತರ ಅನ್ನಿಸ್ತಾ ಇದೆ ಸರ್. ಅದೇನೋ ನಿಜಾನೇ, ಬಟ್ ಆದ್ರೆ ನಮ್ಗೆ ಅದು ತನಿಖೆ ಆಗ್ಬೇಕು, ಕ್ಲಿಯರ್ ಆಗಿ ತನಿಖೆ ಆಗ್ಬೇಕು. ಅಂದ್ರೆ ಅವರು ಏನು ತನಿಖೆಯಲ್ಲಿ ಏನು ಹೊರಗಡೆ ಅಂದ್ರೆ ನಿಮ್ಗೆ ಏನಾದ್ರು ಹೇಳ್ತಿದಾರ? ಇಲ್ಲ ಸರ್, ನಮ್ಗೆ ಯಾವುದೇ ತರ ಇನ್ಫಾರ್ಮೇಶನ್ ನಮಗೂ ಗೊತ್ತಿಲ್ಲ. ನಾವು ಮೀಡಿಯಾ ಪೇಪರ್ ನೋಡ್ತಾ ಇರೋ ವಿಷಯ ಬಿಟ್ರೆ ನಮ್ಗೆ ಯಾವುದೇ ರೀತಿ ಫೋನ್ ಕಾಲ್ ಆಗ್ಲಿ ಬೇರೆ ರೀತಿ ಎಲ್ಲ ಏನೂ ಗೊತ್ತಾಗ್ತಿಲ್ಲ. ಯಾರು ನಮಗೆ ಮಾಹಿತಿನೂ ಹೇಳ್ತಾ ಇಲ್ಲ. SIT ಆಗಿರ್ಬೋದು, CBI ಯಾವ್ದಾದ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ? ಇಲ್ಲ ಸರ್, ಮಾಡಿಲ್ಲ, ಯಾರು ಮಾಡಿಲ್ಲ. ಪೆನ್ ಡ್ರೈವ್ ಸಿಕ್ಕಿತ್ತು ನಿಮ್ಗೆ. ಸೊ ಆ ಪೆನ್ ಡ್ರೈವ್ ನಿಮ್ಗೆ ಏನಾದ್ರು ಮತ್ತೆ ಏನಾದ್ರು ತಂದು ತೋರಿಸಿದ್ರ ಅದನ್ನ? ಇಲ್ಲ ಸರ್, ತೋರಿಸಿಲ್ಲ. ಅದು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ, ಅದ್ರಲ್ಲಿ ಏನಿದೆಯೋ ಕೋರ್ಟಲ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳಿದ್ರು ಅಷ್ಟೇ ಸರ್. ಈಗ ಅದ್ರಲ್ಲಿ ಚೇಂಜಸ್ ಮಾಡೋ ಸಾಧ್ಯತೆ ಇರ್ಬೋದಲ್ವಾ ಅವ್ರು ತೋರಿಸದೇ ಇದ್ರೆ ನಿಮ್ಗೆ? ಅದೇ ಸರ್, ನಾವು ಅವತ್ತೇ ಕೇಳಿದ್ವಿ ಸರ್. ಕೊಟ್ಟಿದ್ದು ಮಾರನೇ ದಿವಸನೇ ನಮ್ಗೆ ಪೆಂಡ್ರೋಲ್ ಏನಿದೆ ತೋರಿಸಿ ಅಂತ CIDಯಲ್ಲೂ ಕೇಳಿದೀವಿ. ಆದ್ರೆ ಅವ್ರೇನಂದ್ರು, ಇಲ್ಲ ಅದು ಕೋರ್ಟ್ ಮುಖಾಂತರನೇ ಬರ್ಬೇಕು, ಕೋರ್ಟಲ್ಲಿ ಏನಿದೆ ಅಂತ ಹೇಳಿದ್ರೆ ಕೋರ್ಟಲ್ಲೇ ಓಪನ್ ಆಗಿದ್ರೆ ಕೋರ್ಟ್ ಮುಖಾಂತರ ಏನಿದೆಯೋ ಅದನ್ನ ಗೊತ್ತಾಗುತ್ತೆ. ಅದನ್ನೇ ಕೇಳಿದ್ವಿ ಸರ್ ನಾವು. ಅವ್ರು ನಮ್ಗೆ ತೋರಿಸಿಲ್ಲ ಸರ್. ನಾವು ಓಪನ್ ಮಾಡಿದ್ರೆ ಅವತ್ತಿನ ಡೇಟ್ ಎಕ್ಸ್ಪೈರ್ಡ್ ಆಗುತ್ತೆ, ಕೋರ್ಟಲ್ಲಿ ಬಂದು ಇದು ಸಾಕ್ಷಿ ಬಂದು ಇನ್ವ್ಯಾಲಿಡ್ ಆಗುತ್ತೆ. ಹಂಗಾಗಿ ನಾವು ತೋರ್ಸಕ್ ಬರಲ್ಲ ಅಂತ ಹೇಳಿದ್ದೆ ಸರ್ ಅವರು. ಈಗ ನಾಗೇಂದ್ರ ಅವರು ನೋಡಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. DKC ಅವರು ಇವತ್ತು ಅಂದ್ರೆ ಅವರು ಸ್ವಯಂ ಪ್ರೇರಿತವಾಗಿ ಕೊಡ್ತಾ ಇದ್ದಾರೆ. ಸೊ ಇದು ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಮುಜುಗರ ತರ ವಿಚಾರನೂ ಹೌದು. ಯಾಕಂದ್ರೆ ಇನ್ವಾಲ್ವ್ ಆಗಿದೆ ಅಂತ ತನಿಖೆ ಯಾವ ತರ ಆಗ್ಬೇಕು ಅಂತ ನೀವು ಹೇಳ್ತೀರಾ? ಮತ್ತೆ ಈ ವಿಚಾರದಲ್ಲಿ ಹೆಚ್ಚಿನ ತನಿಖೆ ಆಗ್ಬೇಕು ಸರ್. ಇದು ಈಗ CBIಗೆ ಹಸ್ತಾಂತರ ಆಗಿರೋದ್ರಿಂದ ಹೆಚ್ಚಿನ ತನಿಖೆ ಹೊರಗಡೆ ಬರ್ಬೇಕು. ಯಾಕಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.